ಒಬ್ಬ ಮಹಿಳೆ ಒಂದು ರಾಜಕಾರಣಕ್ಕೂ ಬರದೆ, ಒಂದು ಗ್ರಾಮ ಪಂಚಾಯತಿಗೂ ಕೂಡ ನಿಲ್ಲದೆ ಇವತ್ತು ಆ ಕುಟುಂಬವನ್ನ ಪ್ರಧಾನಿವರೆಗೂ, ಒಂದು ಗ್ರಾಮ ಪಂಚಾಯತಿಯಿಂದ ಪ್ರಧಾನಿವರೆಗೂ ತಗೊಂಡೋಗೋವರೆಗೂ ಜೊತೆಲಿದ್ದಂಥ ಒಂದು ಹೆಣ್ಮಗು. ಈ ಒಂದು ಹೆಣ್ಮಗು ಅಂತಂದ್ರೆ ಅದು ಚೆನ್ನಮ್ಮನವರು ಅಂದ್ರೆ ಅತಿಶಯವಾಗಲಾರದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಅವರು ಇವತ್ತು ಏನು ದೇವೇಗೌಡರು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರು ಕೂಡ ಏನು ಮುತ್ತಿಗೆರಹಳ್ಳಿನಲ್ಲಿ ಜನಿಸಿ ಅಲ್ಲಿಂದ ಅವರು 72 ವರ್ಷಗಳ ಕಾಲ ಸುದೀರ್ಘ ಕೌಟುಂಬಿಕ ಜೀವನದಲ್ಲಿ ಇದ್ದಂಥದ್ದು. ಒಂದು ಏನು ಅವರು ಆದರ್ಶ ಮಹಿಳೆಯಾಗಿ ಇವತ್ತು ಜೀವಿಸಿದಂಥವ್ರು ಶ್ರೀಮತಿ ಚೆನ್ನಮ್ಮನವರು. ಇಲ್ಲಿರ್ತಕ್ಕಂಥ ಎಲ್ಲರೂ ಹಲವಾರು ಜನ ಅವ್ರ ಕೈಲಿ ಏನಾದರೂ ಒಂದು ಪ್ರಸಾದ ರೀತಿನಲ್ಲೋ ಅನ್ನದ ರೀತಿಯಲ್ಲಿ ನಾವು ಪಡೆದಿದ್ದೇವೆ. ಯಾಕೆಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹೊಂದಾಣಿಕೆ ರಾಜಕಾರಣ ಆಗಿದೆ. ಕಾಂಗ್ರೆಸ್ ಜೊತೆನೂ ಆಗಿದೆ, ಬಿಜೆಪಿ ಜೊತೆನೂ ಆಗಿದೆ, ನಮ್ಮ ಜನತಾ ದಳದವ್ರಿಗಂತೂ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಅವ್ರ ಕೈಲಿ ಏನಾದ್ರು ಒಂದು ತನ್ನನ್ನು ಕೂಡ ತಿಂದಿದ್ದೇವೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಸ್ಮರಿಸ್ಕೊತಾರೆ. ಅವ್ರ ಬಗ್ಗೆ ಅದನ್ನೇ ಹೇಳಿದೆ. ಅದಕ್ಕೇನೆ ಕಾಂಗ್ರೆಸ್ನವರು ಕೂಡ ಹೊಂದಾಣಿಕೆ ಆದಾಗ ಅವರು ಕೂಡ ಮನೆಗೆ ಹೋದಾಗ ಏನಾದರೂ ಒಂದು ನೀವು ಒಂದೇ ಒಂದು ಯೋಚನೆ ಮಾಡಬೇಕು. ಯಾರು ಕೂಡ ಇವತ್ತು ಕುಮಾರಸ್ವಾಮಿನೋ ದೇವೇಗೌಡರನ್ನೋ ಬೈದವರು ನಾಳೆ ಹೋಗಿ ಅವ್ರ ಮನೆಗೆ ಹೋದ್ರೆ ಬಾ ಯಾವಾಗ ಬಂದೆ, ಬಾ ತಿಂಡಿ ತಿನ್ನು ಅಂತ ಕೇಳಿದಂಥ ನಿದರ್ಶನ ಚೆನ್ನಮ್ಮನವ್ರದ್ದು. ಆ ದೊಡ್ಡ ಗುಣ ಮಹಿಳೆಯವರು. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಅಸೂಯೆ ಹೊಟ್ಟೆ ಕಿಚ್ಚು ಬರ್ತಾ ಇರುತ್ತೆ, ಯಾರಿಗಾರು ನನ್ನ ಗಂಡಂಗೆ ಹಿಂಗಂದ, ನನ್ನ ಮಗಂಗೆ ಹಿಂಗಂದ ಅಂತ. ಆ ಥರ ಭಾವನೆ ಯಾವತ್ತೂ ಕೂಡ ಅವ್ರು ಉಳಿಸ್ಕೊಳ್ಳಲ್ಲ. ಅವರು ದಿನದಲ್ಲಿ 2 ಕೆಲಸ, ಬೆಳಗ್ಗೆ ಇದ್ರೆ ಪೂಜೆ ಮಾಡೋದು, 5-6 ಗಂಟೆ ಪೂಜೆ ಮಾಡ್ತಕ್ಕಂಥದ್ದು, ಅಡುಗೆ ಮನೆಯಲ್ಲಿ. ಇವೆರಡರಲ್ಲೇ ಇಷ್ಟೊಂದು ಜನ ಸಂಪಾದಿಸಿದಂಥ ಮಹಿಳೆ ಅಂದರೆ ಅದು ಚೆನ್ನಮ್ಮನವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅವರ ಒಂದು ದೇವೇಗೌಡರಿಗೆ ಕಷ್ಟ ಕಾಲದಲ್ಲಿ, ರಾಜಕಾರಣ ಅಂದರೆ ಎಲ್ಲರೂ ಕೂಡ ಅನುಭವಿಸಿರ್ತೇವೆ ಕಷ್ಟಕಾಲ, ಒಡವೆ ಇಡ್ತಕ್ಕಂಥದ್ದು, ಆಸ್ತಿಗಳನ್ನಿಟ್ಟು ರಾಜಕೀಯ ಮಾಡ್ತಕ್ಕಂಥದ್ದು, ಇದೆಲ್ಲ ಅವರ ಒಡವೆಗಳನ್ನು ಕೂಡ ಅಡ ಇಟ್ಟು ಇವತ್ತು ದೇವೇಗೌಡರಿಗೆ ಬೆಂಬಲವಾಗಿ ನಿಂತಂಥ ಮಹಿಳೆ. ಈ ಥರ ಪರಿಸ್ಥಿತಿಗಳು ಬರಬಾರ್ದು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಅವರೆಲ್ಲ ರೀತಿಯಲ್ಲೂ ಕಷ್ಟ ಕಾಲದಲ್ಲಿ ಆಗ್ಬೋದು. ಅವರು ಗ್ರಾಮ ಪಂಚಾಯತಿಯಿಂದ ಪ್ರಧಾನಿ ಆದರೂ ಕೂಡ ಅಷ್ಟೇ ಸರಳತೆಯಿಂದ ಇದ್ದಂಥ ಒಂದು ಮಹಿಳೆ. ಅವರ ಜೊತೆಯಲ್ಲಿ ಒಂದ್ಸಲ ಅವ್ರಿಗೆ ದಾಯಾದಿಗಳ ಕಲಾ ಇದ್ದೇ ಇರ್ತದೆ ಯಾವ ಕುಟುಂಬದಲ್ಲಾದರೂ. ಒಂದ್ಸತಿ ರೇವಣ್ಣಂಗೆ ಆಸಿಡ್ ಹಾಕಬೇಕು ಅಂತ ಹೋದಂಥ ಅವರ ತಮ್ಮನ ಮಕ್ಕಳು ಆಕಸ್ಮಿಕವಾಗಿ ಇವ್ರ ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ ಶಿವರಾತ್ರಿನಲ್ಲಿ ಇವ್ರ ಮೇಲೆ ಅದು ಆಸಿಡ್ ದಾಳಿ ಆಗ್ತದೆ, ಇವರು ಮತ್ತೆ ರೇವಣ್ಣವರ ಧರ್ಮಪತ್ನಿಯವ್ರ ಮೇಲೆ. ಆ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಕಾಲ ಅವರು ಇಲ್ಲೇ ಮಲ್ಯ ಹಾಸ್ಪಿಟ್ಲಿನಲ್ಲಿ ICU ಅಲ್ಲಿ ಇದ್ದಂಥದ್ದು ನಾವೆಲ್ಲರೂ ಕೂಡ ಸ್ಮರಿಸ್ಕೊತೀವಿ. ಆ ಸಂದರ್ಭದಲ್ಲಿ ನಮ್ಮ ಚೆನ್ನೈ ಒಡೆಯರ್ ಇದ್ರಲ್ಲ, ದಾವಣಗೆರೆ ಚೆನ್ನೈ ಒಡೆಯವ್ರ ಮಗ ಉದಯ್ ಶಂಕರ್ ಒಡೆಯರ್ ಅಂತ ಡಾಕ್ಟ್ರು, ಅವರೇ ಪ್ಲಾಸ್ಟಿಕ್ ಸರ್ಜರಿ ಒಂದು ಮಾಡ್ತಿದ್ದಂಥವ್ರು. 2 ತಿಂಗಳ ಕಾಲ ಅವರು ICU ಇದ್ದಾಗ ಅವ್ರನ್ನ ಎಲ್ಲ ರೀತಿ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರು ಬದುಕೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥವ್ರು ಸನ್ಮಾನ್ಯ ಉದಯ್ ಶಂಕರ್ ಒಡೆಯವರು. ಅವರು ನಮ್ಮ ಸಂಬಂಧಿಗಳಾದರೂ ಕೂಡ ನಮ್ಮ ಊರಿನ ಹೆಣ್ಮಗುನೇ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರು ಇವತ್ತು ಮೊನ್ನೆ ಕರೆದು ಅವರು ಕೂಡ ಒಂದು ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಖಂಡಿತ ಕೊನೆಗೆ ಅವರು ಉಸಿರಾಟದ ತೊಂದರೆಯಿಂದ ಇವತ್ತು ನಮ್ಮನ್ನೆಲ್ಲ ಕೂಡ ಆಗಲಿದ್ದಾರೆ. ಅವರ ಒಂದು ಏನು ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಎಷ್ಟು ಜನನ ಅವ್ರು ಸಂಪಾದಿಸಿದ್ದಾರೆ ಅಂತಕ್ಕಂಥದ್ದು ಯಾರಿಗೂ. ಪುನೀತ್ ರಾಜ್ಕುಮಾರ್ದು ಕೂಡ ನಾವು ನೋಡಿದ್ವಿ. ಅವ್ರು ಇದ್ದಾಗ ಪುನೀತ್ ರಾಜ್ಕುಮಾರ್ ಯಾರು ಅಂತಲೂ ಕೂಡ ನಾವು ಯಾರು ಕೂಡ ಇಲ್ಲ ಊಹೆ ಮಾಡಿಲ್ಲ. ಅವ್ರು ತೀರ್ಕೊಂಡಾಗ ಅವ್ರು ಮಾಡಿದಂಥ ಸೇವೆ ಏನು ಬಂತು ಆ ರೀತಿಯಲ್ಲಿ ಚೆನ್ನಮ್ಮನವ್ರು ಅವ್ರ ಮನೆಗೆ ಹೋದಾಗ ಬರೀ ಹೋದವ್ರಿಗೆ ಊಟ ಉಪಚಾರ ಅಷ್ಟೇ ಅಲ್ಲ, ಸಣ್ಣ ಪುಟ್ಟವ್ರು ಏನಾದ್ರು ಜೀವನಕ್ಕೂ ಮತ್ತೊಂದು ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಕೆಲಸನೋ ಏನಾದ್ರು ಹೇಳಿ